ಕ್ವಾಟ್ಲೆ ಕಿಚನ್ ಸೀಸನ್ 2 ಇಂದ ಈಗ ರವಿಚೇತನ್ ಅವರು ಎಲಿಮಿನೇಟ್ ಆದ್ರು. ಇನ್ನು ಭಾನುವಾರದ ಸಂಚಿಕೆ ಅಂತೂ ಸಖತ್ತಾಗಿತ್ತು. ಈಗ ಸೂರಜ್ ಅವರು ಮತ್ತೆ ವಾಣಿಯವರು ಇಬ್ರು ಕೂಡ ಜೋಡಿ ಆಗ್ತಾರೆ. ಆದ್ರೆ ಸೂರಜ್ ಅವರು ಹೇಳೋದೇನಪ್ಪಾ ಅಂತಂದ್ರೆ ಕರಿಬಸಪ್ಪ ಮಾತ್ರ ಬೇಡವೇ ಬೇಡ ಜೋಡಿಯಾಗಿ ಬರಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು ವಾಣಿಯವರಂತೂ ಸಖತ್ ಖುಷಿ ಆಗ್ಬಿಡ್ತಾರೆ. ಏನಕ್ಕೆ ಅಂತಂದ್ರೆ ಸೂರಜ್ ಅವ್ರನ್ನ ಕಂಡ್ರೆ ಇಷ್ಟ ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ. ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಕ್ಯಾಚ್ ಹಾಕೊಳ್ಬಹುದು ಅಂತ ಕೂಡ ಇಲ್ಲಿ ಹೇಳ್ತಿದ್ರು. ಕಾವ್ಯ ಅವ್ರಿಗೆ ಕರಿಬಸಪ್ಪ ಅವರು ಜೋಡಿ ಆಗ್ತಾರೆ. ಆದ್ರೆ ಕಾವ್ಯ ಅವರು ನಿಮ್ಗೆ ಯಾರು ಜೋಡಿಯಾಗಿ ಸಿಗ್ಬೇಕು ಅಂತ ಕೇಳಿದಾಗ ತುಕಾಲಿ ಮಾತ್ರ ಬರಲೇಬಾರ್ದು ಅಂತ ಇಲ್ಲಿ ಹೇಳಿದ್ರು. ಯಾಕೋ ಗೊತ್ತಿಲ್ಲ, ಕುಕ್ಕುಗಳಿಗೆ ಇಲ್ಲಿ ತುಕಾಲಿ ಅವರು ಅವ್ರ ಜೋಡಿ ಆಗೋದಿಕ್ಕೆ ಅಂದ್ರೆ ಈಗ ತುಕಾಲಿ ಅವರು ಬೇಡ ಅಂತಂದ್ಬಿಟ್ಟು ಯಾಕೆ ಅನಿಸ್ತದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಕೇಳಿದಾಗ ಅತಿ ಹೆಚ್ಚು ಹೆಸರು ಕೇಳಬರೋದು ತುಕಾಲಿ ಬರಬಾರ್ದು, ಕರಿಬಸಪ್ಪ ಬರಬಾರ್ದು ಕ್ವಾಟ್ಲೆಯಾಗಿ ಅಂತಂದ್ಬಿಟ್ಟು ಕುಕ್ಕುಗಳು ಹೇಳ್ತಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಸ್ವಲ್ಪ ತುಕಾಲಿ ಅವರು ಮಾತಾಡ್ಬೇಕಾರೆ ಕಳೆದ ಸತಿ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಬಟ್ ಇವಾಗ ಸ್ವಲ್ಪ ಅತಿರೇಕ ಅಂತ ಕೂಡ ಇಲ್ಲಿ ಕೆಲವೊಬ್ಬರಿಗೆ ಅನ್ಸಿದೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ತುಕಾಲಿ ಬರಲೇಬಾರ್ದು ಅಂತ ಇಲ್ಲಿ ಹೇಳಿದ್ರು. ಕೊನೆಗೆ ಕಾವ್ಯ ಅವ್ರಿಗೆ ಸಿಕ್ಕಿದ್ದು ಕರಿಬಸಪ್ಪ ಅವರು. ಆ ನಂತರ ಓಂ ಪ್ರಕಾಶ್ ಅವ್ರಿಗೆ ಇಲ್ಲಿ ಅಮೃತ ಅವ್ರು ಸಿಕ್ಕರು. ಅಮೃತ ಅವ್ರು ಸಿಕ್ಕಿದಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ ಓಂ ಪ್ರಕಾಶ್ ಅವರು. ತುಕಾಲಿ ಅವ್ರು ಬಂದ್ಬಿಟ್ಟು ಇಲ್ಲಿ ಕೇಳ್ತಾರೆ, ನಾವೆಲ್ಲ ಜೋಡಿ ಆದಾಗ ಇಷ್ಟು ಚೆನ್ನಾಗಿ ನಮ್ ಜೊತೆ ಮಾತಾಡ್ಲಿಲ್ಲ, ಮಾತಾಡಿದ್ರೆ ಸಾಕು ಅಮ್ಮ ಅಕ್ಕ ಅನ್ನೋ ಬಾಯಲ್ಲಿ ಈಗ ಬೇರೆ ಸಿಹಿಯಾದ ಮಾತುಗಳು ಬರ್ತಾ ಇದೆಯಲ್ಲ ಅಂತಂದ್ಬಿಟ್ಟು ತುಕಾಲಿ ಅವ್ರು ಹೇಳಿದ್ರು. ಒಟ್ನಲ್ಲಿ ಈ ಒಂದು ವಾರದಲ್ಲಿ ಜೋಡಿಗಳಂತೂ ತುಂಬಾನೇ ಚೆನ್ನಾಗಿತ್ತು. ವಾರ ವಾರ ಒಬ್ಬೊಬ್ರು ಚೇಂಜ್ ಆಗ್ತಾನೆ ಇರ್ತಾರೆ. ಓಂ ಪ್ರಕಾಶ್ ಅವರಿಗೆ ಅಮೃತ ಅವರು ಈ ವಾರ ಸಿಕ್ಕಿದ್ರು. ನೆಕ್ಸ್ಟ್ ಪುನೀತಾ ಅವರಿಗೆ ತುಕಾಲಿ ಅವರು ಇಲ್ಲಿ ಜೋಡಿ ಆಗ್ತಾರೆ. ಇಲ್ಲಿ ಪುನೀತಾ ಅವ್ರಿಗೂ ಕೇಳಿದ್ರು ಕೂಡ ಅಷ್ಟೇ, ತುಕಾಲಿ ಅಂತೂ ಬರಲೇಬಾರ್ದು ಅಂತ ಹೇಳ್ತಾರೆ. ಪಾಪ ಅವ್ರ ಬ್ಯಾಡ್ ಲ್ಯಾಕು, ಆದರೆ ಬೇಡ ಅಂತ ಅಂದ್ರೂ ಕೂಡ ಜೋಡಿ ಆಗೋದು ಪುನೀತಾ ಅವ್ರಿಗೆ ಇಲ್ಲಿ ತುಕಾಲಿ ಅವರೇ ಜೋಡಿ ಆಗ್ತಾರೆ. ರವಿಚೇತನ್ ಅವ್ರಿಗೆ ಹನುಮಂತ ಅವರು ಜೋಡಿ ಆಗ್ತಾರೆ. ಅರೆ ಹನುಮಂತ ಅವ್ರನ್ನ ಯಾವ ಕುಕ್ಕುಗಳು ಕೂಡ ಬೇಡ ನನಗೆ ಹನುಮಂತ ಅಂತ ಇಲ್ಲಿ ಹೇಳಲ್ಲ. ಯಾಕೋ ತುಕಾಲಿ ಅವ್ರು ಬರಬಾರ್ದು, ಕರಿಬಸಪ್ಪ ಅವ್ರು ಬರಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಒಟ್ನಲ್ಲಿ ಈ ವಾರದ ಕ್ವಾಟ್ಲೆಗಳಾಗಿರ್ಬೋದು ಕುಕ್ಕುಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಕ್ವಾಟ್ಲೆ ಮಾಡಿದ್ರು. ಮತ್ತೆ ಕುಕ್ಕುಗಳು ಕೂಡ ಇಲ್ಲಿ ಕ್ವಾಟ್ಲೆನ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಆದ್ರೆ ಮೊದಲನೇ ಎಪಿಸೋಡ್ ಇಂದ ರವಿಚೇತನ್ ಅವರು ಸ್ವಲ್ಪ ಕುಕ್ಕೇನೋ ಚೆನ್ನಾಗಿ ಮಾಡಿದ್ರು. ಆದ್ರೆ ಇಲ್ಲಿ ಕ್ವಾಟ್ಲೆ ಮಾಡೋದ್ರಲ್ಲಿ ಸ್ವಲ್ಪ ಎಡುತ್ತಿದ್ರು. ಸ್ವಲ್ಪ ಇಲ್ಲಿ ಮುಖಾನ ಯಾವಾಗ್ಲೂ ಕೂಡ ಗಂಟು ಹಾಕ್ತಾರೆ ಅಂತಾರಲ್ಲ, ಅಂದ್ರೆ ಸೀರಿಯಸ್ ಆಗಿ ಇರ್ತಿದ್ರು. ಕ್ವಾಟ್ಲೆ ಮಾಡೋದ್ರಲ್ಲಿ ಸ್ವಲ್ಪ ಎಡುವಿಕೆನೆ ಕ್ವಾಟ್ಲೆ ಕಿಚನ್ ಅಲ್ಲಿ ಎಲಿಮಿನೇಟ್ ಆಗ್ಬೇಕಾಯ್ತು. ಬಟ್ ಎಲ್ರೂ ಕೂಡ ಬೇಜಾರ್ ಆಗುತ್ತೆ. ಇಷ್ಟು ದಿವಸ ಜೊತೆಗೆ ಇದ್ದು ಸ್ವಲ್ಪ ಒಬ್ಬೊಬ್ಬರೇ ಹೋಗ್ತಾ ಇದ್ರೆ ಅದೇ ಏನು ಮಾಡಕ್ ಆಗಲ್ಲ, ಅದು ಶೋದು ರೂಲ್ಸ್. ಕ್ವಾಟ್ಲೆ ಕಿಚನ್ ಅಲ್ಲಿ ಹನುಮಂತ ಅವರು ಇಲ್ಲಿ ಒಂದು ಕಾಮಿಡಿ ಮಾಡ್ತಾರೆ. ಅದು ಕಾಮಿಡಿನ ಟ್ರಾಜಿಡಿನ ಗೊತ್ತಿಲ್ಲ. 4 ವಾರ ಆಯ್ತು ಇನ್ನೂ ಕೂಡ ಪಗಾರ್ ಹಾಕಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಅಮೌಂಟ್ ನ ಎಲ್ರಿಗೂ ಕೂಡ ಕೊಟ್ಟಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ಸುಷ್ಮಾ ಅವ್ರು ಹೇಳಿದ್ರು, ಇದೇ ತರ ನೀವೇನಾದ್ರೂ ಮಾಡ್ತಾ ಇದ್ರೆ ಕೊಡ್ತಾರೋ ಇಲ್ವೋ ಡೌಟು ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಹನುಮಂತ ಅವರು ತಮಾಷೆಗೆ ಹೇಳಿದ್ರ, ಅದು ಸೀರಿಯಸ್ ಆಗಿತ್ತ ಅಂತಂದ್ಬಿಟ್ಟು ಗೊತ್ತಾಗ್ಲಿಲ್ಲ. ಯಾಕಂದ್ರೆ 4 ವಾರ ಅಂದ್ರೆ 1 ತಿಂಗಳು ಆಗೋಗಿದೆ ನೋಡಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಸ್ಟಾರ್ಟ್ ಆಗಿ. ಇನ್ನೂ ಕೂಡ ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಇಲ್ಲಿ ಹೇಳಿದ್ರು. ನೋಡೋಣ ಇನ್ನು ಯಾವ್ಯಾವ ತರ ಇಲ್ಲಿ ಕಾಮಿಡಿಗಳು ಬರುತ್ತೆ ಅಂತ ಅಂದ್ಬಿಟ್ಟು. ಭಾನುವಾರದ ಎಪಿಸೋಡ್ ಅಲ್ಲಿ ಕುಕ್ ಆಫ್ ದಿ ವೀಕ್ ಆಗಿದ್ದು ಇಲ್ಲಿ ಸೂರಜ್ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ 2ನೇ ಸತಿ ಇಲ್ಲಿ ಸೂರಜ್ ಅವರಿಗೆ ಕುಕ್ ಆಫ್ ದಿ ವೀಕ್ ಇಲ್ಲಿ ಸಿಗ್ತದೆ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತೂ ತುಂಬಾ ಅದ್ಭುತವಾಗಿ ಬರ್ತದೆ. ಈಗ ಮೊದಲ ಎಲಿಮಿನೇಷನ್ ಕೂಡ ಇಲ್ಲಿ ಆಗಿದೆ. ರವಿಚೇತನ್ ಅವರು ಎಲಿಮಿನೇಟ್ ಕೂಡ ಆಗಿದ್ದಾರೆ. ಸೊ ವೀಕ್ಷಕರೇ, ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಯಾವ ಕುಕ್ಕು ನಿಮ್ಗೆ ತುಂಬಾನೇ ಇಷ್ಟ ಮತ್ತೆ ಯಾವ ಕ್ವಾಟ್ಲೆ ಮಾಡೋ ಕ್ವಾಟ್ಲೆ ನಿಮಗೆ ತುಂಬಾನೇ ಇಷ್ಟ, ನಿಮ್ ಸಪೋರ್ಟ್ ಯಾರಿಗಿದೆ ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಯಾರು ವಿನ್ ಆಗ್ಬೋದು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.